ನಾನು ಸುನಂದ ಕುಮಟಾದಿಂದ ಬಂದಿರೋದು. ಈಗ ಅಟ್ ಪ್ರೆಸೆಂಟ್ ಉಡುಪಿಯಲ್ಲಿ ಇರೋದು. ಓಕೆ ಸುನಂದ ಅವರೇ, ನೀವು ಯಾವಾಗ ಡಿಜಿಟಲ್ ಮಾರ್ಕೆಟಿಂಗ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ತಗೊಂಡಿದ್ದು? 2024 ಸೆಪ್ಟೆಂಬರ್. ಓಕೆ, ಸೊ ನಿಮ್ಗೆ ಎಷ್ಟು ಮಂತ್ ಟ್ರೈನಿಂಗ್ ಪ್ರೊವೈಡಿಂಗ್ಸ್ ಇತ್ತು? 5 ಮಂತ್. ಓಕೆ, ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಅನ್ನ ಕಲ್ತ್ರಿ? ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾನು ಮೆಟಾ ಆಡ್ಸ್, ಕ್ಯಾನ್ವಾ, ಗೂಗಲ್ ಅನಾಲಿಟಿಕ್ಸ್, SEO, ವೆಬ್ಸೈಟ್, ಇಮೇಲ್ ಮಾರ್ಕೆಟಿಂಗ್. ಓಕೆ, ನೀವು ಹಳೆ ಜಾಬ್ ಅನ್ನ ಕ್ವಿಟ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಯಾಕೆ ತಗೊಂಡಿದ್ದು? ಬಟ್ ಅದು ನಾನ್ ಟೆಕ್ನಿಕಲ್ ಸೆಗ್ಮೆಂಟ್ ಇತ್ತು. ಆಕ್ಚುಲಿ ನನಗೆ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ವರ್ಕ್ ಮಾಡುವಾಗ ಅದರಿಂದ ಯೂಸ್ ಇರ್ಲಿಲ್ಲ. ಆಕ್ಚುಲಿ ಯಾಕಂತ ಹೇಳಿದ್ರೆ ಅದು ವರ್ಕ್ ಅಲ್ಲಿ ಮಾತ್ರ ರಿಲೇಟೇಬಲ್. ಮತ್ತೆ ಇನ್ ಕೇಸ್ ನೆಕ್ಸ್ಟ್ ಯಾವ್ದಾದ್ರು ಕಂಪ್ನಿಗೆ ಗ್ರೋತ್ ಆಗ್ಬೇಕಂತ ಹೋಗಿದ್ರೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಟೆಕ್ನಿಕಲ್ ತಗೊಂಡು ಹೋದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಗ್ರೋತ್ ಆಗೋದು ಯಾವ್ದು ಸಬ್ಜೆಕ್ಟ್ ಅಂತ ನೋಡಿದಾಗ ಡಿಜಿಟಲ್ ಮಾರ್ಕೆಟಿಂಗ್ ಒಳ್ಳೆ ಅಪರ್ಚುನಿಟಿ ಇತ್ತು. ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ತಗೊಂಡಿದ್ದು. ಸೊ ನಿಮ್ಗೂ ಹಳೆ ಜಾಬ್ಗೂ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನು ಹೊಸತನ ಕಲ್ತ್ರಿ? ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನು ಕ್ರಿಯೇಟಿವಿಟಿ ಕಲ್ತ್ರಿ? ಆಕ್ಚುಲಿ ನಾನು ಫಸ್ಟ್ ವರ್ಕ್ ಮಾಡ್ತಿದ್ದು ನಾನ್ ಟೆಕ್ನಿಕಲ್ ಸೆಗ್ಮೆಂಟ್, ಬಟ್ ಇದು ಟೆಕ್ನಿಕಲ್ ಸೆಗ್ಮೆಂಟ್. ಅದಕ್ಕೆ ಆಕ್ಚುಲಿ ನಾವ್ ಇನ್ ಕೇಸ್ ಇಲ್ಲಿ ವರ್ಕ್ ಮಾಡಿದ್ರೆ, ಇಲ್ಲಿ ಈಗ ವರ್ಕಿಗೆ ಹೋದ್ರೆ ಅಲ್ಲಿ ಈಗ ವರ್ಕ್ ಮಾಡಿದಾಗ ಅದು ವರ್ಕ್ ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಮ್ದು ಕೋರ್ಸಿಗೆ ತಕ್ಕಂತ ಎಲ್ಲಿ ಬೇಕಾದ್ರೂ ಮಾಡಬಹುದು. ಮತ್ತೆ ಫ್ಯೂಚರ್ ಅಲ್ಲಿ ಗ್ರೋತ್ ಇದೆ. ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಚೆನ್ನಾಗಿ ಹೇಗೆ ಪ್ರೊವೈಡ್ ಆಯ್ತು? ಟ್ರೈನರ್ಸ್ ಎಲ್ಲ ತುಂಬಾ ಒಳ್ಳೆ ಸಪೋರ್ಟಿವ್ ಆಗಿದ್ರ ನಿಮ್ದು ಜಾಬ್ ಪ್ಲೇಸ್ಮೆಂಟ್ ಮತ್ತೆ ಇಂಟರ್ವ್ಯೂಗೆಲ್ಲ? ಹೌದು, ಇಂಡಿವಿಜುವಲ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಪ್ರಾಕ್ಟಿಕಲ್ ಆಗಿ ಸಹ ನಮ್ಗೆ ಹೇಗೆ ಜಾಬ್ ಬಗ್ಗೆ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಜಾಬಿಗೆ ನಾವು ಕಲ್ತು ಮುಗಿದ ನಂತರ ಎಕ್ಸಾಮ್ ಪ್ರಿಪರೇಷನ್ ಸಹ ಹಾಗೆ. ಮತ್ತೆ ಇಂಟರ್ವ್ಯೂ ಟೈಮ್ ಅಲ್ಲಿ ನಮ್ಗೆ ಜಾಬ್ ಅಪ್ಲಿಕೇಶನ್ ಎಲ್ಲ ನಾವು ಸಹ ಹಾಕಿದ್ವಿ. ಮತ್ತೆ ಕಂಪ್ನಿ ಥ್ರೂ ಸಹ ರೆಫರ್ ಮಾಡಿದ್ವಿ. ಮತ್ತೆ ನಮ್ಗೆ ಆಕ್ಚುಲಿ ಇಂಟರ್ವ್ಯೂಗೆ ಬಂದಿದ್ದು ಕಂಪ್ನಿ ಥ್ರೂ ಇಂದ ರೆಫರ್ ಮಾಡಿದ್ರು. ಅದಕ್ಕೆ ನಾವು ಮತ್ತೆ ಸೆಲೆಕ್ಟ್ ಆಗಿ ಇವಾಗ ನೀವು ಯಾವ ಕಂಪನೀಸ್ ಅಲ್ಲಿ ನಿಮಗೆ ಸೆಲೆಕ್ಟ್ ಆಗಿದ್ದು? ನೀವು ಡಿಜಿಟಲ್ DC ಬೆಂಗಳೂರು. ಅಲ್ಲಿ ಯಾವ ರೋಲ್ ಅಲ್ಲಿ? ಡಿಜಿಟಲ್ ಮಾರ್ಕೆಟಿಂಗ್ ರೋಲ್. ಓಕೆ. ಸೊ ನಿಮ್ಗೆ ಇವಾಗ ಕೆರಿಯರ್ ಅಲ್ಲಿ ಹೇಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ? ಸೊ ಬಿಫೋರ್ ಮತ್ತೆ ಆಫ್ಟರ್ ನೀವು ಹಿಂದೆ ಇರುವಂತ ಜಾಬ್ ಸೆಗ್ಮೆಂಟ್ ಮತ್ತೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಾದ್ಮೇಲೆ ನಿಮ್ಗೆ ಇರುವಂತ ಕಾನ್ಫಿಡೆನ್ಸ್ ಒಂದು ಲೈಫ್ ಅಲ್ಲಿ ಹೇಗೆ ಇನ್ಕ್ರೀಸ್ ಆಗಿದೆ? ಏನಂತ ಹೇಳಿದ್ರೆ, ಈಗ ನಾವು ಕೋರ್ಸ್ ಮಾಡಿರೋದು, ಈಗ ಎಕ್ಸಾಂಪಲ್ SEO, ವೆಬ್ಸೈಟ್, ಲಿಂಕ್ಡ್ಇನ್ ಬಿಲ್ಡಿಂಗ್, ಅದೆಲ್ಲ ಈಗ ಫ್ಯೂಚರ್ ಅಲ್ಲಿ ರನ್ ಆಗ್ತಾ ಇರೋದು. ಅಂದ್ರೆ ಟೆಕ್ನಾಲಜಿಯಲ್ಲಿ ರನ್ ಆಗ್ತಾ ಇರೋದು. ಅದರಿಂದ ಎಂಡ್ ಅನ್ನೋ ಆಪ್ಷನ್ ಬರಲ್ಲ. ಏನಾದ್ರೂ ಬಿಲ್ಡ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ಇವಾಗ ಹಿಂದೆ ಯಾರು ಡಿಜಿಟಲ್ ಮಾರ್ಕೆಟಿಂಗ್ ತಗೊಳ್ಬೇಕು ಅಂತ ಇರುವಂತ ಜೂನಿಯರ್ಸ್ ಗಳಿಗೆ ನೀವು ಸೀನಿಯರ್ಸ್ ಆಗಿ ಏನ್ ಸಜೆಷನ್ ಕೊಡ್ತೀರಾ? ಈಗ ಆಕ್ಚುಲಿ ನಾವು ಮಾಡ್ತಿರೋ ಕೆಲಸದಲ್ಲಿ ಅದು ನಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನುಂಟು ಅದರಲ್ಲಿ ಇನ್ ಕೇಸ್ ನಾವು ಬೇರೆ ಕಡೆ ಸ್ಕಿಪ್ ಆಗೋ ಆಪ್ಷನ್ ಬಂದ್ರೆ ಅಲ್ಲಿ ನಮ್ಗೆ ಈ ವರ್ಕ್ ತಕೊಂಡು ನಮ್ಗೆ ಫ್ಯೂಚರ್ ಉಂಟಾ ಅಂತ ನೋಡ್ಬೇಕು ನಾವು ವರ್ಕ್ ಮಾಡ್ತಿರೋದ್ ಬಗ್ಗೆ. ಇನ್ ಕೇಸ್ ಅದು ಟೆಕ್ನಿಕಲ್ ಸೆಗ್ಮೆಂಟ್, ಸ್ಯಾಲರಿ ಮೇಟರ್ ಆಗೋದಿಲ್ಲ ಫಸ್ಟ್. ಈಗ ನಾವು ಈ ಕೋರ್ಸ್ ತಗೊಂಡ್ರೆ ಆಕ್ಚುಲಿ ನಾವು ಈಗ ವರ್ಕ್ ಮಾಡ್ತಾ ಇರೋದು ನೆಕ್ಸ್ಟ್ ನಮ್ಗೆ ಫ್ಯೂಚರ್ ಅಲ್ಲೇ ಆಗ್ತದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಾವು ಅದ್ರ ಬಗ್ಗೆ ರಿಲೇಟೆಡ್ ಮಾಡ್ಕೊಂತ ಹೋಗ್ಬಹುದು. ಓಕೆ, ಥ್ಯಾಂಕ್ ಯು ಸುನಂದ ಅವರೇ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಅನ್ನು ಕೊಟ್ಟಿದ್ದೀರಾ. ಸೊ ನಿಮ್ಮ ಕರಿಯರ್ ಕೂಡ ತುಂಬಾ ಆಲ್ ದ ಬೆಸ್ಟ್. ಸೊ ತುಂಬಾ ಚೆನ್ನಾಗಿ ಗ್ರೋ ಆಗಿ ಇನ್ನೂ ತುಂಬಾ ಚೆನ್ನಾಗಿ ಕರಿಯರ್ ಅನ್ನ ಬಿಲ್ಡ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ.